ನಮ್ಮ RCB ಮ್ಯಾಚ್ ಐತಿ. RCB ವರ್ಸಸ್ ಎಂಐ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಾರ್ದಂತ ಈ ಮ್ಯಾಚ್ನಲ್ಲಿ ನಡೀತದೆ. ಇಲ್ಲಿ ನಡೀತಾ ಯಾಕಂದ್ರೆ ನಮ್ಮ RCB ಆಲ್ರೆಡಿ ಇವಾಗ ಸೋತ್ ಬರ್ತಾ ಇದ್ದಾರೆ. ಏನೇನು ತಪ್ಪಿರುತ್ತೆ ಅದನ್ನೆಲ್ಲ ತಿದ್ದುಕೊಂಡು ಬರ್ತಾ ಇದ್ದಾರೆ. ಪ್ಲೇಯಿಂಗ್ ಲೆವೆಲಲ್ಲಿ ಸಖತ್ತಿಗೆ ಇಳಿಸಿದ್ದಾರೆ. ಬಟ್ ಏಜಲ್ವುಡ್ ಅವರು ಬ್ಯಾಕ್ ಆಗಿದ್ದಾರೆ. ಮತ್ತೆ ವೆಂಕಟೇಶ್ ಅಯ್ಯರ್ ಅವರು ಕೂಡ ಇಂಡಿಯನ್ ಮ್ಯಾಚ್ ಆಡಿದ್ದಾರೆ. ಈ ಮ್ಯಾಚ್ನಲ್ಲಿ ಅವ್ರು ಇರ್ತಾರೋ ಇಲ್ವಾ ಪ್ಲೇಯಿಂಗ್ ಲೆವೆಲಲ್ಲಿ ಡೌಟ್ ಇದೆ. ಕಾಲ್ ನೋಡ್ಬೇಕಾಗಿದೆ ಯಾವ ಪ್ಲೇಸ್ನಲ್ಲಿ ಆಡಿಸ್ತಾರೆ. ಒಂದ್ ವೇಳೆ ಪ್ಲೇಯಿಂಗ್ ಲೆವೆಲಲ್ಲಿ ಇದ್ರೆ ಮುಂಬೈ ಇಂಡಿಯನ್ಸ್ ಕಡೆನೂ ಕೂಡ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿನೇ ಇದೆ ಮತ್ತು ಬಾಲಿಂಗ್ ಸ್ಟ್ರಾಂಗ್ ಆಗಿದೆ. ಎಲ್ಲ ಟೀಮ್ ಎರಡು ಟೀಮು ಸಖತ್ತಾಗಿನೇ ಇದೆ ಅಂತ ಹೇಳ್ಬೋದು. ಫುಲ್ ತಿಂಡಿ ಮ್ಯಾಚ್ ಆಗುತ್ತೆ ಇದು. ಬೇರೆ ನೋಡೋಕ್ಕೆ ಕಾಯ್ತಾ ಇದ್ರೆ ಮತ್ತೆ ನೋಡೋದು ಮಿಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಸಖತ್ತಾಗಿನೇ ಆಗಲಿದೆ ಈ ಮ್ಯಾಚ್. ಹೆಡ್ ಟು ಹೆಡ್ ಬಂದ್ರೆ RCB ವರ್ಸಸ್ ಎಂಐ ಒಟ್ಟ 34 ಮ್ಯಾಚ್ ಆಡ್ಯಾರ. ಅದ್ರಾಗ ಟೋಟಲ್ ಎಂಐ ಅವರು 19 ಮ್ಯಾಚ್ ಗೆದ್ರೆ ನಮ್ಮ RCB 15 ಮ್ಯಾಚ್ ಗೆದ್ದಾರ. ಏನ್ ಫರಕ್ ಬೀಳಂಗಿಲ್ಲ ಈ ಮ್ಯಾಚ್ ಈ ಸೀಸನ್ ಆಡೋದು ನೋಡ್ತಾ ಇದ್ರೆ. ನೋಡೋಣ ಈ ಮ್ಯಾಚ್ ಗೆಲ್ತಾರೆ ಅಂತ ಅನ್ನೋ ಹೋಪ್ ಜಾಸ್ತಿನೇ ಇದೆ ನನಗೆ. ನಿಮ್ಗೆ ಯಾವ ಥರ ಇದೆ ಕಮೆಂಟ್ ಮೂಲಕ ತಿಳಿಸಿ. ಸಖತ್ತಾಗಿನೇ ಆಡ್ತಾ ಇದ್ದಾರೆ. ಪ್ಲೇಯಿಂಗ್ ಲೆವೆಲಲ್ಲಿ ಒಂದಿಷ್ಟು ಎರಡು ಚೇಂಜ್ ಮಾಡಬಹುವ ಸಾಧ್ಯತೆ ಎಲ್ಲ ಇದೆ. ಯಾರ್ಯಾರಪ್ಪ ಅಂದರೆ ಫಸ್ಟು ಓಪನಿಂಗ್ನಲ್ಲಿ ಜಾಕೋಬ್ ಪೆಥಲ್ನ ತರಬೇಕು. ಅದು ಫ್ಲಿಪ್ ಸ್ಲಾಟ್ ಅವರ ಇದರಲ್ಲಿ ಪ್ಲೇಸ್ನಲ್ಲಿ ತರಬೇಕು. ಮತ್ತು ಇನ್ನೊಂದು ಪ್ಲೇಸ್ ಯಾವುದಪ್ಪ ಅಂದರೆ ಸುರೇಶ್ ಶರ್ಮನ ಒಳಗಡೆ ಅಂದರೆ ಪ್ಲೇಯಿಂಗ್ ಲೆವೆಲನ್ನೇ ಇಸ್ಕೊಂಬರ್ಬೇಕು. ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇದ್ರು. ಅದರಲ್ಲಿ ಆಡಿಸೋದ್ರಿಂದ ನಿನ್ನೆ ಯಾವ ಥರ ಅಂದರೆ ಮೊನ್ನೆ ಯಾವ ಥರ ಪ್ರಾಬ್ಲಮ್ ಆಯಿತು, ಅವ್ರು ಇಲ್ಲಾರ್ದಾನೆ ಒಂದು ಮ್ಯಾಚ್ ಆಡಂಗೆ ಆಯಿತು. ಅವರು ಭಾಳ ಸ್ಟ್ರಾಟಜ್ ಆದರು ಆ ಮ್ಯಾಚ್ನಾಗ. ಹಾಗಾಗಿ ಇಷ್ಟು ಇಂಥ ಕ್ರೂಷಿಯಲ್ ಮ್ಯಾಚ್ನಲ್ಲಿ ಅವ್ರನ್ನ ಆಡಿಸ್ಲೇಬೇಕು. ಯಾಕಂದರೆ ಎದುರಾಳಿ ಟೀಮ್ನಲ್ಲಿ ಸಖತ್ತಾಗಿನೇ ಸ್ಟ್ರಾಂಗ್ ಆಗಿನೇ ಇದ್ದಾರೆ. ಬ್ಯಾಟರ್ಸ್ ಆಗಿರ್ಬೋದು ಅದೇ ಸಖತ್ತಾಗಿನೇ ಇದ್ದಾರೆ. ಅವ್ರನ್ನ ವಿಕೆಟ್ ತೆಗ್ಸೋಕ್ಕೆ ಮೇನ್ ಬಾಲರ್ಸ್ ಬೇಕೇ ಬೇಕು. ಹಾಗಾಗಿ ಮೇನ್ ಫಸ್ಟ್ನೇದಾಗಿ ನಮ್ಮ RCB ಏನು ಮಾಡ್ಬೇಕಪ್ಪ ಅಂದರೆ ಬೆಸ್ಟ್ ಬಾಲರ್ನ ಒಳಗಡೆನೇ ಹಾಕೋಬೇಕು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಮತ್ತೆ ಒಂದೇಳೆ ಜಾಸ್ತಿ ಅಂದರೆ ಬಡ ವಿಕೆಟ್ ಹೋದು ಬ್ಯಾಟರ್ಸ್ ಇಲ್ಲ. ಈಗ ಇಂಪ್ಯಾಕ್ಟ್ ಪ್ಲೇಯರ್ಸ್ ಬ್ಯಾಟರ್ಸ್ನ ತೊಗೊಂಬಂದ್ಬಿಡೋದು ಅಂತಂದು ಹಿಂದಿನ ಮ್ಯಾಚ್ ಯಾವ ಥರ ಆಯ್ತು ಅದೇ ಮ್ಯಾಚ್ ಅದೇ ಥರ ಈ ಮ್ಯಾಚ್ನಲ್ಲಿ ಕೂಡ ಆತಂದರೆ ಆ ಮಿಸ್ಟೇಕ್ ಆಗ್ಬಿಡೋದು ಅಂತಂದು ಇದರಲ್ಲಿ ನಮ್ಮ RCB ಅವ್ರು ತಿದ್ಕೊಳ್ಳುತ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಂಗಾಗಿ ಇದರಲ್ಲಿ ಆಡಿಸೋದು ನೋಡೋಣ ಯಾರನ್ನ ಆಡಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಜಾಸ್ತಿ ಏನು ಚಾನ್ಸ್ ಮಾಡಲ್ಲ. ಒಂದು ಅಥವಾ ಎರಡು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡುವ ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಎಂಐ ಕೂಡ ಅಂದರೆ ಎಂಐನು ಆಡ್ಕೊಂತ ಬರ್ತಾ ಇದೆ. ನೋಡುವ ಅವ್ರು ಯಾವ ಥರ ಆಡ್ತಾರೆ RCB ವಿರುದ್ಧ ಅಂತಂದು ಕಾದು ನೋಡಬೇಕಾಗಿದೆ. ಫುಲ್ ಇಂಟ್ರೆಸ್ಟಿಂಗ್ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಇದು. ಯಾರು ಕೂಡ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಸಖತ್ತಾಗಿನೇ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. RCB ಕೂಡ ಅದೇ ಥರ ಆಡಲಿ ಮತ್ತು ಸಖತ್ತಾಗಿನೇ ಆಡಲಿ. ಇವ್ರದ್ದು ಹೈಯೆಸ್ಟ್ ಸ್ಕೋರ್ ನಮ್ಮ RCB ಎಂಐ ವಿರುದ್ಧ ಎಷ್ಟು ಹೊಡೆದಾರಂದ್ರೆ 222. ಈ ಸೀಸನಲ್ಲಿ ಅದನ್ನು ಬೀಟ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಮತ್ತು ಎಂಐ ಹೊಡೆದಿದ್ದು ಎಷ್ಟಪ್ಪ ಅಂದರೆ 213 ಹೊಡೆದಾರ ನಮ್ಮ RCB ವಿರುದ್ಧ ಹೈಯೆಸ್ಟ್ ಸ್ಕೋರು. ಲೋಯೆಸ್ಟ್ ಸ್ಕೋರ್ ಎಂಐ ಅವರು 111 ಹೊಡೆದಾರ. ಮತ್ತು ನಮ್ಮ RCB ಅವರು 122 ಹೈಯೆಸ್ಟ್ ಅಂದರೆ ಲೋಯೆಸ್ಟ್ ಸ್ಕೋರ್ ಹೊಡೆದಾರ. ಇವೆಲ್ಲ ಫರಕ್ ಬಿಡೋಂಗಿಲ್ಲ. ಈ ಸೀಸನ್ನಿಗೆ ಏನು ಇಷ್ಟು ಕ್ರಿಯೇಟ್ ಮಾಡ್ತಾರೆ ಅದೇ ಮೇನ್ ಆಗಿರುತ್ತೆ. ಕಾದು ನೋಡೋಣ ಏನಿಷ್ಟು ಕ್ರಿಯೇಟ್ ಮಾಡ್ತಾರೆ ಅಂತಂದು. ಇವತ್ತು ಮ್ಯಾಚ್ ಇದೆ, ಎಷ್ಟು ರನ್ ಹೊಡಿತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಏನಿದ್ರು ಏನಿಲ್ಲ ಬಿಡು ಗುರು, ಎಲ್ಲ ಮ್ಯಾಚಸ್ ಕೂಡ 200+ ಹೋಗ್ತಾ ಇದೆ. ಎಲ್ಲ ಮ್ಯಾಚಸ್ ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ 200+ ಹೊಡೆದ್ರು ಕೂಡ ಸೇಫ್ ಆಗಿರೋಂಗಿಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದರೆ 200+ ಎಷ್ಟು 200+ ಸ್ಕೋರ್ ಹೊಡೆದ್ರು ಕೂಡ ಇವಾಗ ಸೇಫ್ ಅಲ್ಲ ಅದು. ಯಾಕಂದರೆ ಇನ್ನೂ 2-3 ಓವರ್ ಇರುತ್ತಲೇ ಹೊಡೆದು ಬಿಸಾಕ್ಬಿಡ್ತಾರೆ ಬ್ಯಾಟರ್ಸ್. ಇಲ್ಲಿ ಬಾಲರ್ಸ್ ಪ್ರಾಬ್ಲಮ್ಮು ಬ್ಯಾಟರ್ಸ್ ಪ್ರಾಬ್ಲಮ್ಮು ಒಂದು ಗೊತ್ತಿಲ್ಲ. ಯಾಕೆಂದರೆ ಆ ಥರ ಆಗ್ತಾ ಇದೆ ಈ ಸೀಸನ್ನು. ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ನಲ್ಲಿ 200+ ಸ್ಕೋರೇ ಹೋಗ್ತಾ ಇದೆ. ಬಟ್ ಡಿಪೆಂಡ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಆ ಸ್ಕೋರ್ನ. ಆಗ ನೋಡೋಣ ಯಾವ ಥರ ಹೋಗುತ್ತೆ ಈ ಸೀಸನ್ ಅಂತಂದು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಮ್ಯಾಚ್ ಮಾತ್ರ ಸಖತ್ತಾಗಿನೇ ಇರುತ್ತೆ. ಹೈ ವೋಲ್ಟೇಜ್ ಆಗಿರುತ್ತೆ. ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ನನಗೆ ಬೇಕಾಗಿದೆ ಅಂತ ಹೇಳ್ತಾ ವಿಡಿಯೋ ಯಾರ್ಯಾರು ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್